ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಹಾಗೂ ನನಗೆ 6 ಎಳೆ ದಾರ 10 ನಂಬರ್ ಕ್ರೋಶೆ ಹುಕ್ಕು ತಗೊಂಡಿದ್ದೀನಿ ಮತ್ತು ಸ್ಮಾಲ್ ಬೀಡ್ಸ್ ಉಪಯೋಗಿಸ್ತೀನಿ ಅಷ್ಟೇ. ಫಸ್ಟು ಈ ಥರ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಇದು ಪಕ್ಕನೇ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ 2 ಚೈನ್ ಪಕ್ಕನೇ ಈಗ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡ್ಕೊಂಡು ಈಗ ಹಾಕಿರೋ ಡಬಲ್ ಕ್ರೋಶೆ ಇದೆಯಲ್ವಾ, ಇದರಲ್ಲಿ ಹಿಂಗೆ ದಾರ ಹಿಂಗೆ ಸುತ್ತಕೊಂಡು ಕ್ರೋಶೆ ಹುಕ್ಕಿಗೆ ಈ ಡಬಲ್ ಕ್ರೋಶೆನ ಬೇಸ್ ಮಾಡಿಕೊಂಡು ಇಲ್ಲಿಂದ ಹಿಂಗೆ ದಾರ ತಗೊಂಬನ್ನಿ. ಉದ್ದೇಳ್ಕೊಳ್ಳಿ ಸಾಕು, ಡಬಲ್ ಕ್ರೋಶೆ ಮಾಡೋದು ಬೇಡ. ದಾರ ಸುಂದ್ಕೊಂಡು ಇದರೊಳಗಿಂದ ದಾರ ಹುಕ್ ಹಾಕಿ ದಾರ ತಗೊಂಬಂದು ಈ ಥರ 2 3 4 ಇನ್ನೊಂದು ಸಾರಿ 5. ಈಗ ಈ ದಾರ ತಗೊಂಡು ಎಲ್ಲವನ್ನು ಒಂದೇ ಮಾಡಬೇಕು. ಎಲ್ಲದರ ಒಳಗೆ ತಂದು ಅದನ್ನು ಲಾಕ್ ಮಾಡಿ. ಮತ್ತೆ ಒಂದು ಚೈನ್ ಮಾಡ್ಕೊಳ್ಳಿ. ಚೈನ್ ಮಾಡಿಕೊಂಡು ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಒಂದು ಡಬಲ್ ಕ್ರೋಶೆ ಹೀಗೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿ ಈಗ 2 ಚೈನ್ ಮಾಡಿ ಮತ್ತೆ ಅದೇ ಥರ ಈ ಡಬಲ್ ಕ್ರೋಶೆಲಿ ಪಫು ಹಿಂಗೆ ತಗೊಂಬನ್ನಿ. 1 2 3 4 5 ಸಾರಿ ತಂದೆ ಇಲ್ಲಿಂದ ದಾರ ತಗೊಂಡು ಎಲ್ಲವನ್ನು ಒಂದು ಮಾಡಿ ಮತ್ತೆ ಲಾಕ್ ಮಾಡಿ ಮತ್ತೊಂದು ಚೈನ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶೆ. ಇದೇ ಥರ ಬೇಸ್ ಲೈನ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಸ್ಟಿಚ್ 1 2 ಚೈನು ಇಲ್ಲಿಂದ ಹಿಂಗೆ ತಂದು 1 2 3 4 5 ಸಾರಿ ತಂದ ಮೇಲೆ ಇದನ್ನು ಹಿಂಗೆ ತಗೊಂಡು ಇಲ್ಲಿ ಒಂದು ಮಾಡಿ ಈ ಥರ. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ 2 ಚೈನು ಇದನ್ನೇ ರಿಪೀಟ್ ಮಾಡ್ತಾ ಹೋಗಿ ಹಿಂಗೆ ಪೂರ್ತಿ. ಇದು ಸೀರೆ ಅಂದರೆ ಇದು ಬೇಸ್ ಲೈನು. 4 5 ಈಗ ಇಲ್ಲಿಂದ ದಾರ ತಗೊಂಡು ಈ 5ಅನ್ನು ಒಂದು ಮಾಡಿ ಲಾಕು. ಮತ್ತು ಒಂದು ಚೈನು ಡಬಲ್ ಕ್ರೋಶೆ ಇಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಮತ್ತೆ 2 ಚೈನು ಇದನ್ನು 1 2 3 4 5 ಪಫ್ ಮಾಡ್ಕೊಳ್ಳಿ. ಆಮೇಲೆ ದಾರ ತಗೊಂಡು ಅದನ್ನೆಲ್ಲ ಒಂದು ಮಾಡಿ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಮತ್ತೆ ಒಂದು ಚೈನು ಡಬಲ್ ಕ್ರೋಶೆ ಪಫು ಹೀಗೆ ಮಾಡ್ತಾ ಹೋಗಿ. ಬೇಸ್ ಲೈನು ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಫಸ್ಟ್ ಸ್ಟಿಚ್ಚು ಬೇಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಕೊನೆಯಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿ 2 ಚೈನ್ ಹಾಕಿ ದಾರ ಕಟ್ ಮಾಡಿರೋದು. ಈಗ ಇನ್ನೊಂದು ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವು 2 ಚೈನ್ ಮಾಡಿದ್ದೀರಲ್ವಾ, 2 ಚೈನ್ ಮಾಡಿ ಮತ್ತೆ ಡಬಲ್ ಕ್ರೋಶೆ ಮಾಡಿ ಪಫ್ ಮಾಡಿರೋದು. ಈ 2ನೇ ಚೈನಲ್ಲಿ ಮೇಲೆ ಈ ಥರ ಸೇರಿಸ್ಕೋಬೇಕು ನೀವು. 2ನೇ ಚೈನಲ್ಲಿ ಸೇರಿಸ್ಕೊಳ್ಳಿ ದಾರ. ಹಿಂಗೆ ಸೇರಿಸ್ಕೊಂಡ್ಮೇಲೆ ಈಗ ಇಲ್ಲಿ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಇದೆರಡರ ಮಧ್ಯೆ 2 ಪಫ್ಗಳ ಮಧ್ಯೆ ಒಂದು ಚೈನ್ ಮಾಡ್ಕೊಂಡಿದ್ದೀರಲ್ವ, ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಹಿಂಗೆ ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಸ್ಮಾಲ್ ಬೀಡ್ ಸೇರಿಸ್ಬಿಟ್ಟು ಇಲ್ಲಿ ಈ ಡಬಲ್ ಕ್ರೋಶೆಲಿ ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ತಾ ಇದ್ದೀನಿ. ಒಂದು
3 4 ಡಬಲ್ ಕ್ರೋಶೆ ಮಾಡಿದೆ. ಈಗ ನೆಕ್ಸ್ಟು ಈ 2 ಪಫ್ ಸ್ಟಿಚ್ ಮಧ್ಯೆ ಒಂದೊಂದು ಚೈನ್ ಗ್ಯಾಪ್ ಕೊಟ್ಟಿದ್ದೀರಲ್ವ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಬೀಡ್ ಸೇರಿಸಿ ಆಮೇಲೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಡಬಲ್ ಕ್ರೋಶೆಲಿ ನೋಡಿ, ಇದರಲ್ಲಿ ಈ ಡಬಲ್ ಕ್ರೋಶೆನ ಬೇಸ್ ಮಾಡಿಕೊಂಡು ಡಬಲ್ ಕ್ರೋಶೆ. ನೆಕ್ಸ್ಟು ನೆಕ್ಸ್ಟ್ 2 ಪಫ್ಗಳ ಮಧ್ಯೆ ಒಂದೊಂದು ಚೈನ್ ಗ್ಯಾಪ್ ಕೊಟ್ಟಿರ್ತೀವಲ್ವ, ಅಲ್ಲಿ ಒಂದು ಪಫ್ ಆದಮೇಲೆ ಒಂದು ಚೈನು ಅಲ್ಲಿ ಮಾಡ್ಕೊಳ್ಳಿ. ಇದನ್ನು ಸೇರಿಸ್ಕೊಂಡು ಡಬಲ್ ಕ್ರೋಶೆ. ನಾಲ್ಕು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಮತ್ತೆ ಡಬಲ್ ಕ್ರೋಶೆ. ಇದೆಲ್ಲ ತುಂಬ ಸಿಂಪಲ್ ಡಿಸೈನ್ಗಳು. ಬ್ಲೌಸ್ ನೆಕ್ಗಳಿಗೂ ಮಾಡ್ಕೋಬಹುದು ನೀವು ಇದನ್ನು, ಅಥವಾ ಬ್ಲೌಸಿನ ಕೈಗಳಿಗೆ ಈ ಥರ ಮಾಡ್ಕೋಬಹುದು. ಚೂಡಿದಾರದ ಬಾರ್ಡ್ರ್ಗಳಿಗೆ ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವಾಗ ಮಕ್ಕಳ ಡ್ರೆಸ್ಗಳಿಗೆ ಎಲ್ಲ ಮಾಡ್ಕೋಬಹುದು ನೀವು. ಸಿಂಪಲ್ ಆಗಿರುತ್ತೆ. ಇದು ಕಾಟನ್ ಸ್ಯಾರಿಗಳು ಯಾವ್ದಾರು ಇದ್ದರೆ, ಅಥವಾ ಮೈಸೂರು ಸಿಲ್ಕ್ನಂಥದ್ದು ಜರಿ ಕಡಿಮೆ ಇದ್ದರೆ, ಆವಾಗೆಲ್ಲ ನಿಮಗೆ ಸಿಂಪಲಾಗಿ ಈಸಿಯಾಗಿ ಮಾಡೋಕ್ಕಾಗುತ್ತೆ. ಇದನ್ನು ಬೇಗನೂ ಆಗುತ್ತೆ. ಅರ್ಜೆಂಟ್ ಇದ್ದರೆ, ನಿಮಗೆ ಅರ್ಜೆಂಟಲ್ಲಿ ಒಂದು ಡಿಸೈನು ಸಿಂಪಲ್ ಡಿಸೈನ್ ಬೇಕು ಅಂತ ಇದ್ದರೆ ಇದೆಲ್ಲ ತುಂಬ ಸುಲಭ ಮಾಡೋದು. ಚೆನ್ನಾಗೂ ಕಾಣಿಸುತ್ತೆ. ಈ ಥರ ಮಾಡಿಸ್ಕೊಂಡು ಹೋಗಿ. ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಕಾಣಿಸುತ್ತೆ ಫುಲ್ ಮಾಡಿದಾಗ. ಸಿಂಪಲ್ ಡಿಸೈನ್. ನಿಮಗೆ ಕುಚ್ಚು ಬೇಕು ಅಂದರೆ ಮಧ್ಯದಲ್ಲಿ ಒಂದು 3 ಚೈನ್ ಹಾಕ್ಕೊಂಡ್ರೆ ನೀವು ಕುಚ್ಚು ಹಾಕೋಬೋದು ಮಧ್ಯೆ ಮಧ್ಯೆ. ಈಗ 4 ಆರ್ಚಿಗೊಂದ್ರೆ ಹಾಗೆ 3 ಚೈನ್ ಹಾಕ್ಕೊಂಡ್ರೆ, ಈ ಪಫಿನ ಮೇಲೆ 3 ಚೈನ್ ಹಾಕ್ಕೊಂಡ್ರೆ ಕುಚ್ಚು ಹಾಕೋಬೋದು ನೀವು. 3 ಚೈನ್ ಹಾಕ್ಕೊಂಡು ನೆಕ್ಸ್ಟಲ್ಲಿ ನೀವು ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ. ಆವಾಗ ಕುಚ್ಚು ಮಾಡ್ಕೋಬೋದು. ದೂರಕ್ಕೊಂದು ಅಥವಾ 4-5 ಆರ್ಚಿಗೊಂದು 6 ಆರ್ಚಿಗೊಂದು ಆ ಥರ ಮಾಡ್ಕೊಂಡ್ರು, ಇಲ್ಲಾಂದರೆ ಹಿಂಗೆ ಬೇಕಾದ್ರೆ ಹಿಂಗೂ ಮಾಡ್ಕೋಬೋದು. ಸಿಂಪಲ್ ಡಿಸೈನು ಬೇಗ ಆಗೋವಂಥದ್ದು. 2 ಸ್ಟೆಪ್ ಇದ್ರೂ ಬೇಗ ಆಗತ್ತೆ. ನೀವು ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.